ಈ ಬಗ್ಗೆ ಮಾತನಾಡೋದಕ್ಕೆ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ನನ್ನ ಜೊತೆಗೆ ಇದೀಗ ಸಂಪರ್ಕದಲ್ಲಿರುವಂತದ್ದು. ಸರ್, ಇದೀಗ ಸರ್ಕಾರದ ಈ ಒಂದು ನಿಯಮ ಏನಿದೆ ಇದು ನಿಮಗೆ ಒಂದು ರೀತಿಯಾಗಿ ಕೆಆರ್ಎಸ್ ಪಕ್ಷದ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅನಿಸ್ತಾ ಇದೆಯಾ, ಹೇಗೆ ಅಂತ? ನೋಡಿ, ಕೆಆರ್ಎಸ್ ಪಕ್ಷ ಸ್ಥಾಪನೆಯಾಗಿ 6.5 ವರ್ಷ ಆಯ್ತು. 6.5 ವರ್ಷಗಳಲ್ಲಿ ನಮ್ಮವ್ರ ಮೇಲೆ ನನ್ನ ಮೇಲೇನು ಸೇರಿದಂತೆ 100 ಕೇಸ್ಗಳಾಗಿವೆ. 100ಕ್ಕಿಂತ ಹೆಚ್ಚು ಕೇಸುಗಳು. ಅವರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಸುಳ್ಳು ಕೇಸ್ಗಳೇ ಇವೆಲ್ಲವೂ ಈಗಾಗಲೇ ಹಲವು ಕೇಸ್ಗಳು ಕೋರ್ಟ್ ಅಲ್ಲಿ ಬಿದ್ದೋಗಿವೆ. ಯಾವುದ್ರಲ್ಲಿ ಇಲ್ಲಿ ತನಕ ಶಿಕ್ಷೆ ಆಗಿಲ್ಲ, ಶಿಕ್ಷೆ ಆಗೋದು ಇಲ್ಲ. ಎರಡನೇದಾಗಿ ಈಗ ಏನ್ ಬಂದಿದೆ ಅಂತ ಹೇಳ್ತಾ ಇದಾರೆ, ಪರಮ ಮೂರ್ಖರಷ್ಟೇ ಆ ಪತ್ರ ಓದ್ದೆ ಕೆಆರ್ಎಸ್ ಮೇಲೆ ಕೇಸ್ ಮಾಡೋದಿಕ್ಕೆ ಆದೇಶ ಹೊರಡಿಸಲಾಗಿದೆ ಅಂತ ಮೂರ್ಖ ಶಿಖಾಮಣಿಗಳು ಮಾತ್ರ ಹೇಳುವಂತದ್ದು. ಯಾರೋ ಡೆಲ್ಲಿಯಿಂದ ಅದ್ ಯಾವನ್ ಪುಣ್ಯಾತ್ಮನೋ ಏನೋ ಇಲ್ಲಿ ಡಿಜಿಐಜಿಪಿ ಒಂದು ಪತ್ರ ಕೊಟ್ಟಿದ್ದಾನಂತೆ. ಆ ಡಿಜಿಐಜಿಪಿ ಕಚೇರಿಯಿಂದ ಅದ್ ಮಾಮೂಲಿ ಎಲ್ಲಾ ಪತ್ರಗಳಂತೆ ಈ ತರ ಪತ್ರ ಬಂದಿದೆ, ಇವರು ಈ ತರಕ್ಕೆಲ್ಲ ಮನವಿ ಮಾಡಿದ್ದಾರೆ, ಇದನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಮಾಮೂಲಿ ಪತ್ರ ವ್ಯವಹಾರ ನಡೆದಿದೆ. ಎಲ್ಲೂನು ಕೆಆರ್ಎಸ್ ನವ್ರ ಮೇಲೆ ಕೇಸ್ ದಾಖಲಿಸಿ ಅಂತ ಹೇಳಿ ಸುಮ್ನೆ ಕೇಸ್ ದಾಖಲಿಸಿ ಅಂತಲ್ಲಿ ಯಾವನು ಆದೇಶ ಕೊಡೋದಿಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ಪತ್ರಕ್ಕೆ ಯಾವ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಯಾರೋ ಹುಚ್ಚರು, ತಿಕ್ಕಲ್ರು, ಅಯೋಗ್ಯರು, ನಾಲಾಯಕಗಳು, ಓದೋದಿಕ್ ಬರ್ದಿರೋರು ಅಥವಾ ಅಯೋಗ್ಯರು ಅದಿನ್ನೇನಾದ್ರೂ ಯಾವ್ದೋ ಇನ್ಯಾವ್ದೋ ಕಚೇರಿಯಿಂದ ಕಳಿಸಿದ್ರೆ ಅದ್ ಮಾಡಿರಬಹುದೇ ಹೊರತು ಆ ತರದ ಆದೇಶ ಇಲ್ಲ. ಇದ್ರೂನು ಕೆಆರ್ಎಸ್ ಪಕ್ಷ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈಗಾಗ್ಲೇ ನಮ್ಮವ್ರ ಮೇಲೆ 100 ಕೇಸ್ ಆಗಿದೆ. ಹೊಸ ಕೇಸನ್ನ ಯಾವ ಆಧಾರದ ಮೇಲೆ ಹಾಕ್ತಾರೆ? ಯಾರೇ ಆಗ್ಲಿ ಕಂಪ್ಲೇಂಟ್ ಇರ್ಬೇಕು, ವಿಕ್ಟಿಮ್ ಇರ್ಬೇಕು. ಆ ವಿಕ್ಟಿಮ್ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಯಾವ ತರಹದ ತಪ್ಪಾಗಿದೆ ಅಂತ ನಮೂದಿಸಿರ್ಬೇಕು, ಅದ್ರ ಮೇಲೆ ಸೆಕ್ಷನ್ ಇರ್ಬೇಕು. ಮತ್ತೆ ಆ ವಿಕ್ಟಿಮ್ ಹೋಗಿ ಹೇಳಿಕೆ ಕೊಡ್ಬೇಕು, ಅದ್ರ ಮೇಲೆ ಕೋರ್ಟ್ ಕೇಸ್ ಆಗುತ್ತೆ, FIR ಆಗುತ್ತೆ. FIR ಆದ್ಮೇಲೆ ವಿಚಾರಣೆ ನಡೆಯುತ್ತೆ ಯಾವ ಇದ್ರ ಮೇಲೆ ಅಂತ. ಹಾಗಾಗಿ ಇದ್ಯಾವ್ದು ಹೊಸ ಕಾಯ್ದೆ ಏನು ಅಲ್ಲ, ಹೊಸ ಸೆಕ್ಷನ್ ಏನು ಅಲ್ಲ. ಕೆಆರ್ಎಸ್ ಅವ್ರ ಮೇಲೆ ಕೇಸ್ ಹಾಕಿ ಅಂತ ತಕ್ಷಣಕ್ಕೆ ಏನ್ ಪೊಲೀಸರೇ ಸುಮೋಟ ಕೇಸ್ ಹಾಕೋದಿಕ್ಕಾಗುತ್ತಾ? ಅವ್ರು ಮಾಡದೇ ಇರುವಂತದ್ರಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಕೆಆರ್ಎಸ್ ಪಕ್ಷದವ್ರಿಗೆ ನಮ್ಮದು ಬಹಳ ಸ್ಪಷ್ಟವಾಗಿದೆ. ನಾವು ಹೌದು, ನಮ್ಗೇನ್ ಯಾವುದೇ ಸಮಸ್ಯೆ ಇಲ್ಲ. ಇದು ಯಾವ್ದನ್ನು ಆ ತರದ ಆದೇಶವೂ ಅಲ್ಲ. ಈ ಆದೇಶಕ್ಕೆ ಕವಡೆ ಕಾಸಿನ ಅಥವಾ ನೀವೇನಾದ್ರೂ ಅದನ್ನ ಆದೇಶ ಅಂದ್ಕೊಂಡ್ರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಹೋದ್ರು ಈಗ ಕಂಪ್ಲೇಂಟ್ ಉದಾಹರಣೆಗೆ ಯಾವನೋ ಒಬ್ಬ ಯಾವ್ದೋ ಇವ ಕಾಲ್ ಮಾಡಿ ಮೊನ್ನೆ ನಮ್ಮವ್ರಿಗೆ ಹೇಳಿದ್ನಂತೆ, ಅವನ ಮಳವಳ್ಳಿ ಮೇಲೆ ಬಂದ್ರೆ ಕೇಸ್ ಹಾಕ್ತೀನಿ ಅಂತ. ಕೇಸ್ ಹಾಕ್ರೆ ಅವನೇ ಕಂಪ್ಲೇಂಟ್ ಆಗ್ಬೇಕು. ಕಂಪ್ಲೇಂಟ್ ಆಗಿ ಅವನು ಹೇಳಿಕೆ ಕೊಡ್ಬೇಕು. ಮತ್ತೆ ಕೋರ್ಟ್ ಅಲ್ಲಿ ಬಂದು ಆ ಕೇಸ್ ನಡೆಸೋವಾಗ ಯಾರ್ಯಾರೆಲ್ಲ ಬಂದಿದ್ರು ಅವ್ರ ವಿರುದ್ಧವಾಗಿ ಅವ್ನು ಬಂದು ಸಾಕ್ಷ್ಯ ಹೇಳ್ಬೇಕು. ಪಂಚನಾಮೆಗ ಸಾಕ್ಷಿಗಳನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಹಾಗಾಗಿ ಯಾರು ಕಂಪ್ಲೇಂಟ್ ಕೊಡ್ತಾರೋ, ವಿಶೇಷವಾಗಿ ಸುಳ್ಳು ಕೇಸಲ್ಲಂತೂ ಅವ್ರ ಮೇಲೆ ತುಂಬಾ ದೊಡ್ಡದಾದಂತಹ ಒಂದು ತಲೆನೋವು, ತಲೆಭಾರ ಆಗುತ್ತೆ. ಹಾಗಾಗಿ ಸುಳ್ಳು ಕೇಸ್ ಕೊಡೋದಕ್ಕೆ ಹಿಂದಿನಂತೆ ಮುಂದೇನೂ ಆಗೋದಿಲ್ಲ. ಮತ್ತೆ ಕಂಪ್ಲೇಂಟ್ ಕೊಡೋದು ಕಷ್ಟ ಸುಲಭ ಅಲ್ಲ. ನಮ್ ವ್ಯವಸ್ಥೆನೇ ಆಗಿದೆ. ಕಂಪ್ಲೇಂಟ್ ಕೊಟ್ಮೇಲೆ ವಿಚಾರಣೆ ನಡೆಯುತ್ತೆ. ಅವರು ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ್ಮೇಲೆ A ರಿಪೋರ್ಟ್, B ರಿಪೋರ್ಟ್, C ರಿಪೋರ್ಟ್ ಅಂತ ಹಾಕ್ತಾರೆ. A ರಿಪೋರ್ಟ್ ಅಂದ್ರೆ ಹೌದು ಈ ತನಿಖೆನಲ್ಲಿ ಸಾಕ್ಷಿ ಈ ಕಂಪ್ಲೇಂಟ್ ಅಲ್ಲಿ ದೂರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿ ಅವರು ಸಾಕ್ಷಿಗಳ ಸಮೇತ ಚಾರ್ಜ್ ಶೀಟ್ ಕೊಡ್ತಾರೆ. B ರಿಪೋರ್ಟ್ ಅಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಹೇಳಿ ಚಾರ್ಜ್ ಶೀಟ್ ಆಗದೆ ಕೋರ್ಟ್ಗೆ ಮಾಹಿತಿ ಕೊಡ್ತಾರೆ. B ರಿಪೋರ್ಟ್ ಅಂದ್ರೆ ಕಂಪ್ಲೇಂಟ್ ನ ವಜಾ ಮಾಡಬಹುದು. ಇನ್ನು C ರಿಪೋರ್ಟ್ ಅಲ್ಲಿ ಸುಳ್ಳು ಕಂಪ್ಲೇಂಟ್ ಅಂತ. ಸೊ ಹೀಗಾಗಿ ಯಾವನೇ ಕಂಪ್ಲೇಂಟ್ ಕೊಟ್ಟ ತಕ್ಷಣಕ್ಕೆ ಏನೇನು ಆಕಾಶ ಮುರಿದು ನಮ್ಮ ಮೇಲೆ ಬೀಳೋದಿಲ್ಲ. ತನಿಖೆ ಆಗಲೇಬೇಕಾಗುತ್ತೆ. ಮತ್ತೆ ಈಗಾಗಲೇ ನನ್ನ ಮೇಲೆನೆ 12 ಕೇಸ್ ಇದೆ. ನಾವೇನು ಕೆಆರ್ಎಸ್ ಪಕ್ಷದವ್ರು ಯಾರು ಹೆದರ್ಪುಕ್ಕಲ್ರಲ್ಲ. ನಾವೇನು ಇದಕ್ಕೆ ಭಯ ಪಡೋದು ಇಲ್ಲ. ಇದು ಹೊಸ ತರ ಯಾವುದೇ ಕಾಯ್ದೆನೋ ಕಾನೂನೋ ಇನ್ನೇನೇನೋ ಬಂದ್ಬಿಟ್ಟಿದೆ ಅನ್ನೋದಕ್ಕೆ ಆ ತರದ್ ಯಾವುದೂ ನಡೆದಿಲ್ಲ. ಎಸ್ ಸರ್, ಈಗ ಅಶ್ವವೇಗ ಸಹಿತ ನಿಮ್ಮ ಪರಾನೇ ಧ್ವನಿ ಎತ್ತಿ ಮಾತನಾಡ್ತಾ ಇರುವಂತದ್ದು. ಕೆಆರ್ಎಸ್ ಪಕ್ಷದ ಹೋರಾಟಗಾರರು ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನ ಎತ್ತಿ ಮಾತನಾಡ್ತಾರೆ. ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಇವರಿಗೆ ಈ ರೀತಿಯಾದಂತಹ ಆದೇಶವನ್ನ ತರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಹಿತ ನಮ್ಮ ಒಂದು ಪ್ರಶ್ನೆ ಆಗಿರುವಂತದ್ದು. ಸರ್, ಪೊಲೀಸರಿಗೆ ನೋಡಿ, ನೀವು ಕೇಳ್ತಿರೋದು ಬಹಳ ಒಳ್ಳೆಯ ಪ್ರಶ್ನೆ. ಪೊಲೀಸರು ತುಂಬಾ ಡಿಸ್ಕ್ರೆಡಿಟ್ ಆಗ್ಬಿಟ್ಟಿದ್ದಾರೆ. ಎಲ್ಲೂ ಅವರಿಗೆ ಇವತ್ತು ಮಾನ ಮರ್ಯಾದೆ ಇಂದ ಜನ ನೋಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗಳು ಅಂದ್ರೆ ದಲ್ಲಾಳಿ ಕೇಂದ್ರಗಳು, ರಿಯಲ್ ಎಸ್ಟೇಟ್ ಏಜೆನ್ಸಿಗಳು. ಅವರು ಜನರನ್ನ ಹಿಂಸೆ ಕೊಟ್ಟು ಸುಳ್ಳು ಕೇಸ್ಗಳು ಹಾಕಿ ನಡೆಸುವಂತವ್ರು ಅನ್ನೋ ಭಾವನೆ ಇದೆ. ಅವರು ಡ್ರಗ್ಸ್ ಪೆಡ್ಲರ್ ಜೊತೆ ಸೇರ್ಕೊಂಡಿದ್ದಾರೆ. ಸುಪಾರಿ ತಗೊಂಡು ಕೇಸ್ಗಳು ಹಾಕ್ತಾರೆ. ಅವರು ಕಳ್ಳ ಸಾಗಾಣಿಕೆ ದಂಧೆ ತೊಡ್ಕೊಂಡಿದ್ದಾರೆ. ಗಾಂಜಾ ಸಾಗಾಣಿಕೆಯಲ್ಲಿದ್ದಾರೆ.
ಇಷ್ಟು ಯಾರ್ಯಾರ್ಗೋ ಇಷ್ಟು ಬರ್ತಾ ಇದೆಯಲ್ಲ. ಈಗ ಮೊನ್ನೆ ಅವನ ಒಬ್ಬ ಡಿಜಿಪಿ ಆದವನು ಎಂತ ಕೆಲಸ ಮಾಡ್ತಾ ಇದ್ದ ಆಫೀಸಲ್ಲಿ ಕೂತ್ಕೊಂಡು, ಯಾರ್ಯಾರೋ ಡ್ರಗ್ಸ್ ಕ್ಲಬ್ ಪೆಡ್ಲರ್ಸ್ ಜೊತೆ ಸೇರ್ಕೊಂಡಿದ್ರು. ಮುಖ್ಯಮಂತ್ರಿನೇ ಪೊಲೀಸರಿಗೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ, ಇಷ್ಟು ಜನ ಶಿಕ್ಷೆ ಕಂಪ್ಲೇಂಟ್ ಆಗಿದೆ ನಿಮ್ ಮೇಲೆ ಅಂತ ಬಹಿರಂಗವಾಗಿ ಪೊಲೀಸರಿಗೆ ಉಗಿದಿದ್ದಾರೆ. ಸೊ ಪೊಲೀಸರಿಗೆ ಯಾವುದೇ ರೀತಿಯ ಕ್ರೆಡಿಬಿಲಿಟಿ ಇಲ್ಲ ಇವತ್ತು ಸಮಾಜದಲ್ಲಿ. ನಿಮ್ಗೆ ಹೇಳ್ಬೇಕು ಈ ಸಂದರ್ಭವನ್ನ ಬಳಸ್ಕೊಂಡು ಹೇಳ್ತೀನಿ. ನಾವು ನೂರಾರು ಜನ ಪೊಲೀಸರು ನಮ್ಮ ಬಗ್ಗೆ, ವಿಶೇಷವಾಗಿ ಕೆಳ ಹಂತದ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ನಮಗೆ ಅವರ ಮನೆಯವ್ರ ಕಡೆಯಿಂದ ಡೊನೇಷನ್ ಕೊಡ್ತಾರೆ. ನಮಗೆ ಅವರೇ ಬೇಡ ಅಂದ್ರೂ ಪೊಲೀಸರೇ ಹೋಟ್ಲಲ್ಲಿ ಊಟ ಕೊಡ್ಸಿದ್ದಾರೆ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಯಾವನೋ ಒಬ್ಬ ಅಧ್ಯಕ್ಷ ಏನಂತಾರೆ ಅಯೋಗ್ಯ, ಭ್ರಷ್ಟ, ಪರಮನೀಚ, ಯಾವುದೋ ಒಂದು ಸ್ಯಾಡಿಸ್ಟಿಕ್ ಒಂದು ವಿಕೃತತೆಯಿಂದಾಗಿ ನಮ್ಮ ಮೇಲೆ ಕೇಸು ಹಾಕಿದ್ದಾರೆ ಹೊರತು ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಮೇಲೆ ಯಾವತ್ತೂ ಕೇಸು ಹಾಕೋದು ಇಲ್ಲ. ಹಾಗಾದ್ರೆ ಇವತ್ತು ಬಹುತೇಕ ಪೊಲೀಸರು ಎಲ್ಲರೂ ಕೆಟ್ಟವರೇನು ಅಲ್ಲ, ಆದ್ರೆ ಭ್ರಷ್ಟರು ಇವತ್ತು ಅಧಿಕಾರ ಸ್ಥಾನದಲ್ಲಿದ್ದಾರೆ. ಭ್ರಷ್ಟರಲ್ಲದ ಪೊಲೀಸರು ಅಡ್ಮಿನಿಸ್ಟ್ರೇಟಿವ್ ಕೆಲಸದಲ್ಲಿದ್ದಾರೆ. ಅವರು ಈ ಲಾ ಅಂಡ್ ಆರ್ಡರ್ ಎಕ್ಸಿಕ್ಯೂಟಿವ್ ಇದ್ರಲ್ಲಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಇದ್ರಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಪೊಲೀಸರು ಇವತ್ತು ಬಹುತೇಕ ಭ್ರಷ್ಟ ಪೊಲೀಸರು ಇವತ್ತು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದು ಅಂತ ಆಗಿದೆ. ಹಾಗಾಗಿ ಇವರು ಯಾವ ಕೇಸ್ ಹಾಕಿದ್ರು ಒಂದು ಕೇಸಲ್ಲಿ, ಈಗ ನಮ್ಮ ಕೇಸ್ ಬಿಟ್ಬಿಡಿ, ನಮ್ಮ ಮೇಲೆ ಹಾಕೋ ಕೇಸ್ ಅಂತೂ 0% ಏನು ಏನಂತಾರಪ್ಪ ಅದಕ್ಕೆ, ಅವರು ಸಾಬೀತ್ ಮಾಡೋದು, ಅಪರಾಧಿ ಅಂತ ಸಾಬೀತ್ ಮಾಡಕ್ಕಾಗೋದು. ಇವ್ರ ಯೋಗ್ಯತೆಗೆ ನಿಜವಾಗ್ಲೂ ನಡೆದಿರೋ ಕಳ್ಳತನದ ಕೇಸಲ್ಲಿ, ಕೊಲೆ ಕೇಸ್ಗಳಲ್ಲಿ, ದರೋಡೆ ಕೇಸ್ಗಳಲ್ಲೇ 2% 3% ಇವರ ಕನ್ವಿಕ್ಷನ್ ರೇಟ್. ಅಂದ್ರೆ ಇವರೇ ಪೊಲೀಸರು ಹಾಕಿರೋ ಚಾರ್ಜ್ ಶೀಟ್ ಅಲ್ಲಿ ಕೋರ್ಟು ಮಾನ್ಯ ಮಾಡಿ ಇವರು ಹೌದು ಪೊಲೀಸರು ಹೇಳಿದಾಗೆ ಇವರು ಅಪರಾಧಿಗಳು ಅಂತ ಆರೋಪಿಗಳನ್ನ ಶಿಕ್ಷೆಗೊಳಪಡಿಸುವಂತದ್ದು 100ಕ್ಕೆ 2 ಅಥವಾ 3 ಪ್ರಕರಣಗಳು ಇವರ ಯೋಗ್ಯತೆಗೆ. ಹಾಗಾಗಿ ಪೊಲೀಸರ ಬಗ್ಗೆ ಈ ಸಮಾಜದಲ್ಲಿ ಯಾವುದೇ ಗೌರವ ಉಳಿದಿಲ್ಲ. ಗೌರವವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಪೊಲೀಸರು ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು. ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದೇ ಒಂದು ಪಕ್ಷ ಮಾತ್ರ ಇವತ್ತು ರಾಜ್ಯದಲ್ಲಿ ಬಡವರ ಪರವಾಗಿ, ನೊಂದವರ ಪರವಾಗಿ, ಸಾರ್ವಜನಿಕರ ಪರವಾಗಿ ಹಕ್ಕುಗಳನ್ನ ಕುರಿತು ಮಾತನಾಡ್ತಾ ಇದೆ. ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಹೋರಾಟ ಮಾಡ್ತಾ ಇದೆ. ಕೇಸುಗಳು ಹಾಕಿಸ್ಕೊಂಡ್ರು ಹಿಂದೆ ಸರಿ ಇದೆ. ನೂರಾರು ಸಾವಿರಾರು KRS ಪಕ್ಷದ ಸೈನಿಕರು ಇವತ್ತು ರಾಜ್ಯದಲ್ಲಿ ಹೋರಾಟದಲ್ಲಿ ತೊಡಗಿದ್ದಾರೆ. ಅವ್ರು ಯಾರು ಡರ್ಪೋಕ್ಗಳಲ್ಲ, ಅವ್ರಿಗೆ ಯಾವ ಭಯ ಆತಂಕಗಳು ಇಲ್ಲ. ಇದ್ಯಾವುದೋ ಬಂದಿರೋ ನಮ್ಮಮ್ಮ ಯಾವಾಗ್ಲೂ ಒಂದು ಗಾದೆ ಹೇಳ್ತಿದ್ರು, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇನ್ ದಾಸೆ ಏನು ಗಲ್ಗಂಟೆಗೆ ಹೆದರ್ತೀವ ಅಂತ. ನಮ್ಮ ಮೇಲೆ ಅಕ್ಷರಶಃ ದಂಡು ಕೊಟ್ಕೊಂಡು ಬಂದಿದ್ದಾರೆ, ಅಕ್ಷರಶಃ ದಾಳಿ ಮಾಡಿದ್ದಾರೆ, ಸಾಕಷ್ಟು ಹಿಂಸೆ ಮಾಡಿದ್ದಾರೆ. ನಮ್ಮವ್ರನ್ನ ಅರೆಸ್ಟ್ ಮಾಡುವಾಗ ಹೊಡೆದಿದ್ದಾರೆ ಪೊಲೀಸರು. ಅವ್ನ್ಯಾವನ ಮಾದನಾಯಕನಹಳ್ಳಿ ಪೊಲೀಸ್ನ ಅವ್ನ್ಯಾವನು ಅಯೋಗ್ಯ, ನಾಲಾಯಕ್, ಉಗಿಸ್ಕೊಂಡಿರುವಂತಹ ಸಾರ್ವಜನಿಕರಿಂದ, ಲಕ್ಷಾಂತರ ಸಾರ್ವಜನಿಕರಿಂದ ಉಗಿಸ್ಕೊಂಡಿರುವಂತಹ ಇನ್ಸ್ಪೆಕ್ಟ್ರು ನಮ್ಮವ್ರನ್ನ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾನೆ. ಆದ್ರೂ ಯಾವ್ದಕ್ಕೂ KRS ಪಕ್ಷದವ್ರು ಇಲ್ಲಿ ತನಕ ಹಂಚಿಲ್ಲ, ಹಿಂದೆ ಸರಿದಿಲ್ಲ, ಮುಂದೇನು ಸಹ ಹಿಂದೆ ಸರಿಯಲ್ಲ. ಎಸ್ ಸರ್, ಇದೀಗ ನ್ಯಾಯ ಕೊಡಿಸ್ಬೇಕಾದಂತ ಅಧಿಕಾರಿಗಳು ಅನ್ಯಾಯದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ನ್ಯಾಯಕ್ಕಂತ ಹೋರಾಟ ಮಾಡ್ತಾ ಇದ್ದವ್ರ ಮೇಲೆ ಕೇಸು ಬೀಳ್ತಾ ಇದೆ. ಆದ್ರೆ ಸರ್ಕಾರ ಬಡವರ ಪರ ಒಂದು KRS ಪಕ್ಷ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ರೆ, ಸರ್ಕಾರ ಈ ವಿರುದ್ಧ ಇದಕ್ಕೆ ಒಂದು ಈ ರೀತಿಯಾಗಿ ಹತ್ತಿಕ್ಕುವಂತಹ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೊಂದು. ಇದು ಇವತ್ತಿರುವಂತಹದ್ದು ಭ್ರಷ್ಟರ ಸರ್ಕಾರ. JDS, ಕಾಂಗ್ರೆಸ್, ಬಿಜೆಪಿಯ 3 ಪಕ್ಷಗಳಲ್ಲಿರುವಂತಹ ಭ್ರಷ್ಟರೇ ನಡ್ಸ್ಕೊಂಡು ಬರ್ತಿರುವಂತ ಸರ್ಕಾರ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದವರಂತೂ ಇನ್ನಷ್ಟು ಕೆಟ್ಟು ಹೋಗಿದ್ದಾರೆ. ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕಿಂತ ಇವತ್ತಿರುವಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ದುರಾಡಳಿತ ಮಿತಿ ಮೀರಿದೆ. ಪೊಲೀಸರು ಅಂಕೆ ತಪ್ಪಿದ್ದಾರೆ. ಯಾಕೆಂದ್ರೆ ಪೊಲೀಸರು ಅಲ್ಲೆಲ್ಲ ಚನ್ನಾಪುರ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ, ಸೂರ್ಯ ಸಿಟಿಲಿ ಇನ್ಸ್ಪೆಕ್ಟರ್ ಹೇಳ್ತಾನಲ್ಲ, ನಾನು MLA ಶಿವಣ್ಣನಿಗೆ 1 ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ. ಬಹುಶಃ ನಿಮ್ಮ ಮಾಧ್ಯಮದಲ್ಲೂ ವರದಿ ಆಗುತ್ತೇನೋ ಇದು. ಸೊ ಹೀಗೆ ಮಿನಿಟ್ಗಳು ಹಾಕ್ಸ್ಕೊಂಡು MLAಗಳಿಗೆನೆ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಇವತ್ತು ರೋಲ್ ಕಾಲ್ ಸೆಂಟರ್ ಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಗಳನ್ನ. ಆಗಿರುವಾಗ ಈ ಸರ್ಕಾರ ಇದೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಅವ್ರ ಹೆಸರು ಏನೋ ಇರ್ಬೇಕಲ್ಲ, ನನಗೆ ಗೊತ್ತಿಲ್ಲ ಅಂತಿರ್ಬೇಕನ್ನಲ್ವ ಅವ್ರ ಹೆಸರು. ಸೊ ನನಗೆ ಗೊತ್ತಿಲ್ಲ ಗೃಹ ಮಂತ್ರಿಗಳು ಇನ್ಯಾವ ತರಹದ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಂತೂ ಸುಮ್ನೆ ಇವರು ಬಿಜೆಪಿಯವ್ರ ವಿರುದ್ಧ ಅಯ್ಯೋ ಬಿಜೆಪಿಯವ್ರು ಹಾಗೆ ಮಾಡ್ಬಿಡ್ತಾರೆ, ಹೀಗ್ ಮಾಡ್ಬಿಡ್ತಾರೆ, ಸಂವಿಧಾನ ತೆಗೆದುಬಿಡ್ತಾರೆ, ಹಾಗೆ ಹೀಗೆ ಅಂತ ಮಾತಾಡೋದು. ಇವ್ರಿಗೆ ಅಧಿಕಾರ ಸಿಕ್ಕಾಗ ಬಿಜೆಪಿಯವರಷ್ಟೇ ನಿಕೃಷ್ಟವಾಗಿ ಸಂವಿಧಾನವನ್ನ ಮತ್ತು ಜನರ ಮೂಲಭೂತ ಹಕ್ಕುಗಳನ್ನ ಗಾಳಿಗೆ ತೂರಿ ಈ ಕಾಂಗ್ರೆಸ್ನ ಮದಾಂಧ, ಅಂದರೆ ಮದೋನ್ಮತ್ತ ಮದಾಂಧ
ಮದವನ್ನ ಏನು ಗರ್ವವನ್ನ ಅಹಂಕಾರವನ್ನ ಮದವೇರಿದ ಗೂಳಿ ಕಾಂಗ್ರೆಸ್ನವರು ದುರ್ಬಳಕೆ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಗೌರವ ಕೊಡದೆ. ಎಸ್ ಎಸ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಇದೀಗ ಏನು KRS ಪಕ್ಷ ಅಂದ್ರೆ KRS ಪಕ್ಷದ ಹೋರಾಟ ಯಾವ ರೀತಿಯಾಗಿ ಅಂತ ಅಂದ್ರೆ ಯಾರು ಬಡಬಗ್ಗರು ಇರ್ತಾರೋ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡುತ್ತೆ, ಯಾರು ಭ್ರಷ್ಟಾಚಾರದಲ್ಲಿ ಅಲ್ಲಿ ಮುಳುಗಿರ್ತಾರೋ ಅವರ ವಿರುದ್ಧ ಧ್ವನಿಯನ್ನ ಎತ್ತುತ್ತೆ. ಆದ್ರೆ ಇದೀಗ ಸರ್ಕಾರದ ಈ ಒಂದು ಆದೇಶ ಅವರನ್ನ ಹಕ್ಕಿಕ್ಕುವಂತಹ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದೆ KRS ಪಕ್ಷ.